ಮಾಮೂಲಿ ಸಣ್ಣ ಪುಟ್ಟ ಅವರು ಈ ದುಡ್ಡು ಕೊಟ್ಟು ಬಂದಿರೋದ್ರೆಲ್ಲ ಜನ ಎಲ್ಲ ಇವರೆಲ್ಲ ಜಮೀರನ ಅಭಿಮಾನಿಗೋಸ್ಕರ ಜಮೀರನ ಮಾಡೋ ಕೆಲಸಕ್ಕೋಸ್ಕರ ಇವ್ರು ಖುದ್ದಾಗಿ ನಮ್ಮ ಹತ್ರ ಬಂದು ಮಾಡಲೇಬೇಕು, ನಾನು ಜಮೀರನ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಜಮೀರ್ ಅಹಮದ್ ರೀ, CN ಅಕ್ಮಲ್ 3 ವರ್ಷ ಹೇಳ್ತಾ ಇದ್ರಲ್ಲ, 3 ವರ್ಷ ಅವಧಿಯಲ್ಲಿ 30 ವರ್ಷದ ಕೆಲಸ ಮಾಡಿದ್ದಾರೆ. ಜಮೀರನ ಕೇರಳ ಹೋಗ್ಬಿಟ್ಟು 28ರಿಂದ 29 ಕ್ಷೇತ್ರಗಳಿಗೆ ಗೆಲ್ಸ್ಕೊ ಬಂದಿರೋ ಜಮೀರನ ಈ ಕೇರಳದಲ್ಲಿ CM ಆಗಬೇಕು ಜಮೀರನ ಕಾರಣ ಅಂತ ನೇರವಾಗಿ ಹೇಳ್ತೀವಿ. ಇದು ಎಲ್ಲರೂ ಗೊತ್ತಿಲ್ಲ ಅಂತ ಏನಿಲ್ಲ. चामराजपेट हल्के में जो है आज BZ ज़मीर अहमद ख़ान को डिप्टी CM बनाने की मांग फिर से उठी. गुंडापा स्ट्रीट के मारवाड़ीज़ और कांग्रेस के सोशल वर्कर सैयद खलील की सदारत में जो है सारे मारवाड़ीज़ जो हैं उनकी डिमांड पर जो है उन लोगों की डिमांड ये थी कि BZ ज़मीर अहमद ख़ान को जो है डिप्टी CM का अहदा दे. कांग्रेस की जो हुकूमत है उनसे उन्होंने मांग की कि BZ ज़मीर अहमद ख़ान को जो है उनके कामों को देखकर डिप्टी CM का अहदा दें. सारे मारवाड़ीज़ जो हैं अपने वक्त को निकाल कर जो है कई दिन से लगातार कोशिश कर रहे थे कि BZ ज़मीर अहमद ख़ान के हक़ में वो आवाज़ उठाएं, बल्कि वो मारवाड़ी होने के बावजूद भी जो है एक मुस्लिम क़ायद BZ ज़मीर अहमद ख़ान के बारे में वो अपना वक्त निकाल कर जो है उन लोगों ने मांग की है हुकूमत से कि BZ ज़मीर अहमद ख़ान को बड़ा अहदा दें, मिनिस्ट्री दें और डिप्टी CM बनाएं. तो वहाँ पर जो है सिटी मार्केट की गुंडापा स्ट्रीट की जो देवल है वहाँ पर उन्होंने पूजा भी की और कई सारे लोगों को वहाँ पर खाना भी खिलाया. उसके बाद जो है उन्होंने मीडिया से बात करते हुए कहा कि BZ ज़मीर अहमद ख़ान के जो काम हैं, जो यहाँ पर लोगों को सहूलत कर रहे हैं, चामराजपेट हल्के में जो है कई सारे लोगों को उनसे मदद हो रही है. इसी को देखते हुए उनको डिप्टी CM बनाएं. ಗುಂಡಪ್ಪ ಸ್ಟ್ರೀಟ್ ಅಲ್ಲಿ ಬಹಳ ಬ್ಯುಸಿ ಏರಿಯಾ. ಇಲ್ಲಿ ವ್ಯಾಪಾರಸ್ಥರು ಯಾವ ತರ ಇರ್ತಾರೆ ಅಂದ್ರೆ ಒಂದೊಂದು ಸೆಕೆಂಡ್ಗೆ ಲಕ್ಷ ಸಂಪಾದನೆ ಮಾಡ್ತಾರೆ. ಅಂಥವನ್ನೆಲ್ಲ ಒಗ್ಗೂಡಿಸ್ಕೊಂಡು ಏನ್ ಮಾಡಿದ್ರಿ ಇಲ್ಲಿ, ನೀವು ಯಾಕೆ ಮಾಡ್ತಾ ಇದ್ದೀರಾ? ಜಮೀರನಗೋಸ್ಕರ ಮಾಡ್ತಾ ಇದ್ದೀವಿ. ಇವರೆಲ್ಲರೂ ಮರವಡಿಗಳು ಇದ್ದಾರೆ, ನಮ್ಮ ಮಾರ್ಕೆಟ್ ಅಂಗಡಿಗಳೆಲ್ಲ ಇದ್ದಾರೆ. 2 ನಿಮಿಷ ಇಲ್ಲೂ ಬಿಡಕ್ಕೆ ಇದಿಲ್ಲ, ಅಷ್ಟು ಗಿರಾಕಿಗಳಿರ್ತಾರೆ. ಮೊನ್ನೆಲ್ಲ ಸೇರಿಬಿಟ್ಟು ಎಲ್ಲರೂ ನಾವು ಜಮೀರನ ಜೊತೆ ಇದ್ದೀವಿ, ಜಮೀರನಾಗ ಅನ್ಯಾಯ ಆಗ್ತಾ ಇದ್ದಾರೆ, ನಾವೆಲ್ಲ ಬಿಡಕ್ಕಾಗಲ್ಲ ಅಂತ 3 ದಿನದಿಂದ ಇದು ಮಾಡ್ತಾವ್ರೆ. ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ ಇಲ್ಲಿ ನಿಲ್ಕೊಳ್ಳೋ ಜಾಗ ಎಲ್ಲ ನೋಡ್ತಿದ್ದೀರಾ. ಅಷ್ಟೋದ್ರಲ್ಲಿ ಇವರೆಲ್ಲ ಏನು ಮಾಮೂಲಿ ಸಣ್ಣ ಪುಟ್ಟ ಅವರು ಈ ದುಡ್ಡು ಕೊಟ್ಟು ಬಂದಿರೋದ್ರೆಲ್ಲ ಜನ ಎಲ್ಲ ಇವರೆಲ್ಲ ಜಮೀರನ ಅಭಿಮಾನಿಗೋಸ್ಕರ ಜಮೀರನ ಮಾಡೋ ಕೆಲಸಕ್ಕೋಸ್ಕರ ಇವ್ರು ಖುದ್ದಾಗಿ ನಮ್ಮ ಹತ್ರ ಬಂದು ಮಾಡಲೇಬೇಕು, ನಾನು ಜಮೀರನ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಅಣ್ಣ, ನೀವು ಡೆಲ್ಲಿಗೆ ಹೋಗಿದ್ರಿ, ಡೆಲ್ಲಿಗೆ ಹೋಗ್ಬಿಟ್ಟು ಮನವಿ ಎಲ್ಲ ಸಲ್ಲಿಸಿದ್ರಿ, ಮಾಡಿದ್ರಿ, ಏನು ಉದ್ದೇಶ ಅದು? ಜಮೀರನ ರಾಜ್ಯದ ನಾಯಕರಲ್ಲ, ಜಮೀರನ ರಾಷ್ಟ್ರದ ನಾಯಕರು, ಅದಕ್ಕೋಸ್ಕರ ನಾನು ದಿಲ್ಲಿ ಹೋಗಿದ್ದೆ. ರಾಜ್ಯ ನಾಯಕರು ಇದ್ದಿದ್ರೆ ನಾವು ಇಲ್ಲಿ ಹೋಗ್ತಿದ್ದು, ನಮ್ಮ CM ಹತ್ರನೋ ನಮ್ಮ ಸಿದ್ದರಾಮಯ್ಯ ಹತ್ರ ಹೋಗ್ತಿದ್ರು. ಜಮೀರನ ರಾಷ್ಟ್ರ ನಾಯಕರು, ಅದಕ್ಕೋಸ್ಕರ ನಾವು ದಿಲ್ಲಿ ಹೋಗಿದ್ದೆ. ದಿಲ್ಲಿ ಹೋಗಿ ಕೊಟ್ಟು ಬಂದಿದ್ವಿ. ರಾಹುಲ್ ಗಾಂಧೀಜಿ ಕೊಟ್ಟಿದ್ದೀವಿ, ಸುರ್ಜೇವಾಲಾಜಿ ಕೊಟ್ಟಿದ್ದೀವಿ, KC ವೇಣುಗೋಪಾಲ್ ಆಫೀಸಿಗೆ ಕೊಟ್ಟಿದ್ದೀವಿ, ಕೊಟ್ಟು ಬಂದಿದ್ದೀವಿ. ಏನು ಬಂದಿಲ್ಲ. 30 ದಿನ ಟೈಮ್ ಇರುತ್ತೆ, ಬಂದೇ ಬರುತ್ತೆ. ಅವ್ರಿಗೆ ಗೊತ್ತಿದೆ ಜಮೀರನ ಏನು ಅಂತ ಹೇಳ್ಬಿಟ್ರು. ಈಗ ಬೇರೆ ನಾಯಕರಿದ್ದಾರೆ, ನಾವು ಸ್ಟಾರ್ ಕ್ಯಾಂಪೇನರು ಅಂತ ಜನಗಳ ಕೂಕೊಂಡು ನೋಡಿರ್ಬೋದು ನೀವೆಲ್ಲ ದಾವಣಗೆರೆಯಲ್ಲಿ ಸ್ಟಾರ್ ಕ್ಯಾಂಪೇನ್ ಅಂತ ಇದು ಹೇಳ್ತಾರಲ್ಲ ಜನಗಳು, ಆ ಥರ ಮಾತು. ಜಮೀರನ ಕೇರಳ ಹೋಗ್ಬಿಟ್ಟು 28ರಿಂದ 29 ಕ್ಷೇತ್ರಗಳಿಗೆ ಗೆಲ್ಸ್ಕೊ ಬಂದಿರೋ ಜಮೀರನ ಈ ಕೇರಳದಲ್ಲಿ CM ಆಗಬೇಕು ಜಮೀರನ ಕಾರಣ ಅಂತ ನೇರವಾಗಿ ಹೇಳ್ತೀವಿ. ಇದು ಎಲ್ಲರೂ ಗೊತ್ತಿಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರ 2-3 ಶಾಸಕರು ಮಾಡ್ತಾವ್ರೆ, ಇಲ್ಲ ಅಂತ ನಿಮಗೂ ಗೊತ್ತು. ಬರೋ ಚುನಾವಣೆ 28ರಲ್ಲಿ ಅವ್ರದ್ದು ಏನು ಗತಿ ಆಗುತ್ತೆ ನೀವೇ ನೋಡ್ಕೋಬೇಕು. ಈ ರಾಜ್ಯದ 90% ಮುಸ್ಲಿಮು ಕಾಂಗ್ರೆಸ್ಗೆ ಮತ ಕೊಡ್ಬೇಕಾದ್ರೆ ಜಮೀರನ ನೇರವಾಗಿ ಕಾರಣ. ಇದು ಎಲ್ಲರೂ ಗೊತ್ತಿದೆ, ಎಲ್ಲಾ ಜಾತಿಗಳಿಗೂ ಗೊತ್ತಿದೆ. ಜಮೀರನಗೋಸ್ಕರ ಮತ ಹಾಕಿದ್ದಾರೆ. 2018 2013 ನೋಡ್ಕೋಬೇಕು ನೀವು. JDSಗೆ ಮತ ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಕೊಟ್ಟಿದ್ದಾರೆ. 2023ರಲ್ಲಿ ಏನಕ್ಕೆ 90% ಜನ ಕೊಟ್ಟಿದ್ದಾರೆ ನೋಡೋಣ. ಮುಂದೆ 2028 ಬರುತ್ತೆ. ಜಮೀರನ ಇಲ್ಲಾದ್ರೆ ಪಕ್ಷದಲ್ಲಿ ಮುಸ್ಲಿಂ ಯಾರು ಹೋಗಕ್ಕಾಗಲ್ಲ. ನಮ್ಮ ಜಮೀರನಗೋಸ್ಕರ ನಮ್ಮ ಮಾರವಾಡಿಗಳ ಅಣ್ಣ ತಮ್ಮದವರೆಲ್ಲ ಸೇರ್ಬಿಟ್ಟು ಜಮೀನು ಮಾಡಲೇಬೇಕಂತ 3 ದಿನದಿಂದ ನಮ್ದೇನಿಲ್ಲ, ಇವರೆಲ್ಲ ಹೇಳಿದ್ದಾರೆ. ಈಗ ನೀವು ಕೇಳಿಸ್ಕೊಂಡಿದ್ದೀರಾ, ಎಷ್ಟು ಬಿಸಿ ಇದ್ದೀರಾ, ಇಲ್ಲಿ ನೀವು ಖುದ್ದಾಗಿ ನೋಡ್ತಿದ್ದೀರಾ. 2 ನಿಮಿಷ ಹೋಗಕ್ಕೆ ಜನ ತಳ್ಕೊಳಕ್ತಾರೆ. ಇಂಥ ಜಾಗದಲ್ಲಿ ಇದು ಮಾಡ್ಬೇಕಂತ ಇನ್ನು ಮಾಮೂಲಿ ಅಲ್ಲ. ಜಮೀರನ ಡೆಪ್ಟಿ ಮಾಡಲೇಬೇಕು, ಮಾಡಲೇಬೇಕು. ನಾವು ದಿಲ್ಲಿವರೆಗೆ ಹೋಗ್ತೀವಿ. ಹೋಗ್ತೀವಿ. ಅಕ್ಮಲ್ ಅನ್ನೋ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರೊಟೆಸ್ಟ್ ಎಲ್ಲ ಕಾಂಗ್ರೆಸ್ ಲೆಕ್ಕಕ್ಕೆ ತಗೊಳ್ಳಲ್ಲ, ಇದೇನ್ ಎಫೆಕ್ಟ್ ಆಗಲ್ಲ. ಅಕ್ಮಲ್ ಏನ್ ಮಾಡಿದ್ದಾರೆ? ಅವ್ರು ಯಾರು? ಏನ್ ಮಾಡಿದ್ದಾರೆ ಅದೇಳಿ.
ಜಮೀರಣ್ಣ ಹಿಂದೂ ಮುಸ್ಲಿಂ ಅಂತ ನೋಡಲ್ಲ, ಕೋಟ್ಯಾಂತರ ರೂಪಾಯಿ ಜೇಬಿಂದ ಕೊಡ್ಬೇಕಂತ ಹೇಳಿದ್ರು ಯಾರ ಕೈಯಲ್ಲಿ ಸಾಧ್ಯ ಆಗಲ್ಲ. 224 ಕ್ಷೇತ್ರ, ಇದು ನಿಮ್ಗೆ ಗೊತ್ತು ನಮ್ಗೆ ಗೊತ್ತು. ಯಾವ ಕ್ಷೇತ್ರದಲ್ಲಿ ಜಮೀರಣ್ಣ ಇರ್ತಾರೆ 1000 ಜನ ಹಿಂದೆ ಇರ್ತಾರೆ. ಅವ್ರ ದುಡ್ಕೋಸ್ಕರ ಅಲ್ಲ, ಅವ್ರ ಪ್ರೀತಿಗೋಸ್ಕರ. ಯಾವ ಕ್ಷೇತ್ರದಲ್ಲಿ ಅವರು 10 ಜನ ಅವ್ರು ಹಿಂದೆ ಇರಲ್ಲ, ಶಾಸಕರು ಹಿಂದೆ ಇರಲ್ಲ, ಇರ್ತಾರಲ್ಲ. ನೀವೇ ನೋಡಿದ್ರ, ಎಲ್ರಿಗೂ ಗೊತ್ತು ಜಮೀರಣ್ಣ ಏನಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿದೆ, ಗೊತ್ತಾಗತ್ತೆ ಮುಂದೆ ಏನು. ಯಾಕೆ ಬಂದ್ರು, ಏನ್ ಮಾಡಿದ್ದಾರೆ ದುಡ್ಡಲ್ಲ, ದುಡ್ಡು ಕೊಟ್ಬಿಡ್ತಾರೆ, ಏನ್ ಬೇಕಾದ್ರು ಕೊಡ್ತಾರೆ. ಟೈಮ್ ಅಂತೂ ಮಾರೋಡಿಗಳು ಕೊಡೋದೇ ಇಲ್ಲ. ಯಾಕಂದ್ರೆ ನಾವು 15 ವರ್ಷದಿಂದ ಮಾರೋಡಿಗಳ ಜೊತೆ ಇದೀವಿ ನಾವು. ಅವ್ರಿಗೆಲ್ಲ ಗೊತ್ತಿದೆ, 5 ನಿಮಿಷ ಇಲ್ಲ 2 ನಿಮಿಷ ಟೈಮ್ ಕೊಡಲ್ಲ ಜಮೀರಣ್ಣಕ್ಕೋಸ್ಕರ. ಇವ್ರು ಖುದ್ದಾಗಿ 3 ದಿನದಿಂದ ಫುಲ್ ಫೋನ್ ಮೇಲೆ ಫೋನ್ ಮಾಡಲೇಬೇಕು ಅಂತ. ಈಗ ಎದ್ದ ತಕ್ಷಣ ಫೋನು ಎಲ್ರು ಮಾಡ್ತಾವ್ರೆ, ನಾವು ಜಮೀರಣ್ಣ ಪರವಾಗಿ ಮಾಡಲೇಬೇಕು ಅಂತ ಮಾಡಿದ್ವಿ. ನೋಡೋಣ, ಇದು ಆಗಿಲ್ಲ ಅಂದ್ರೆ ಅಲ್ಲದೆ ಎಲ್ಲ ಮಾರೋಡಿಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇದ್ ಮಾಡ್ತೀವಿ. ಎಲ್ಲ ಅದು ಮಾಡ್ತಾವ್ರೆ. ನಮ್ಮ 2-3 ಜನ ರಾಹುಲ್ ಗಾಂಧೀಜಿಗೆ ಮೆಸೇಜ್ ಹಾಕಿದ್ದಾರೆ. ಇದರ 3 ದಿನ ಮುಂಚೆ ಟ್ವೀಟ್ ಮಾಡಿದ್ದಾರೆ, ರಾಹುಲ್ ಗಾಂಧೀಜಿಗೆ ಮಾಡಿದ್ದಾರೆ, ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಎಲ್ಲ ಮಾರೋಡಿಗಳು ಮಾಡ್ತಾವ್ರೆ, ನಾವೆಲ್ಲ ಏನಿಲ್ಲ, ಇವರೇ ಖುದ್ದಾಗಿ ಮಾಡ್ತಾವ್ರೆ. ಎಲ್ಲ ಮಾಡ್ತಾವ್ರೆ ಸರ್, ಯಾರು ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಸಮುದಾಯ ಮಾಡಿದ್ರೆ ಎಲ್ಲ ಮಾಡ್ತಾವ್ರೆ. ಜೈ ಭೀಮ್. ಇವತ್ತು ನಮ್ಮ ಕಲಿ ಹೇಳ್ದಂಗೆ 224 ಕ್ಷೇತ್ರದಲ್ಲಿ ನಮ್ಮ ಜಮೀರಣ್ಣ ಅವರು ಯಾವುದೇ ಒಂದು ಮೀಟಿಂಗ್ ಇರಲಿ, ಚಿಕ್ಕ ಮೀಟಿಂಗ್ ಇರಲಿ, ದೊಡ್ಡ ಮೀಟಿಂಗ್ ಇರಲಿ, ಅವ್ರು ಸ್ಟಾರ್ಟ್ ಮಾಡೋದೇ ಜೈ ಭೀಮ್ ಸ್ಲೋಗನಿಂದ. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟು ಪವರ್ ಇದೆ. ಇವತ್ತು ನಾವು ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಮ ಸಂಘಟನೆಯಿಂದ ರಾಹುಲ್ ಗಾಂಧಿಗೆ ಅವರಿಗೆ ಮತ್ತು ಎಲ್ಲ ಒಂದು ಪ್ರಭಾವಿ ನಾಯಕರಿಗೆ ನಾವು ಬಂದು ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಬಂದಿದ್ದೀವಿ. DCM ಅವರಿಗೆ ಪೋಸ್ಟಿಂಗ್ ಕೊಡಲೇಬೇಕಂತ. ನಮಗೆ ಇವಾಗಿರೋ DK ಸಾಹೇಬ್ರ ಮೇಲೆ ಅವ್ರಿಗೆ ನಮಗೆ 100% ನಂಬಿಕೆ ಇದೆ. ಅವರು DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಜೈ ಭೀಮ್. ನಾವು ದೇವಸ್ಥಾನ ಜಮೀರನ್ನ ಬಂದ್ಬಿಟ್ಟು ಕಟ್ಟಬೇಕಾದ್ರೆ ನಮಗೆ ಯಾವುದೂ ಅನುಬಂಧ ಕೊಟ್ಟಿಲ್ಲ. ಆದರೆ ನಮಗೆ ಧೈರ್ಯ ಕೊಟ್ಟರು, ನಾವಿದ್ರೆ ನೀವು ಮಾಡಿ, ಏನು ತೊಂದರೆ ಇಲ್ಲ, ನೀವು ತೊಂದರೆ ಇಲ್ದಿರ ಮಾಡಿ ಸಂತೋಷ. ಯಾಕಂದರೆ 1000 ಜನ ಹೋಗ್ತಾರೆ, 1000 ಜನ ಬರ್ತಾರೆ, 1000 ಜನಕ್ಕೆ ಊಟ ಹಾಕ್ತೀರಿ, 1000 ಜನಕ್ಕೆ ನೀರು ಕೊಡ್ತೀರಿ. ಇದರಿಂದ ಏನು ಭಾವನೆ ಬರಲ್ಲ, ಸಂತೋಷವಾಗಿ ಮಾಡಿ, ಯಾವುದೇ ತೊಂದರೆ ಆಗ್ದಿರ ಮಾಡಿ ಅಂತೇಳಿ ಒಂದು ಇದು ಕೇಳಿದೆ ನಮ್ಮ ಹತ್ರ. ನಾವು ಅಂತ ಇವತ್ತಿನ ದಿವಸ ನಮ್ಮ ಗುಂಡಪ್ಪ ಸ್ಟ್ರೀಟಲ್ಲಿ ನಮ್ಮ ಎಲ್ಲ ಆದಂಥ ಎಲ್ಲ ಮಾರ್ವಾಡಿಗ ಬ್ರದರ್ಸು ಸೇರಿ ಜಮೀರಣ್ಣಗೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ? ಜಮೀರಣ್ಣ ಬಂದು ಮುಸ್ಲಿಂ ವ್ಯಕ್ತಿ, ಅವ್ರಿಗೆ ಯಾಕೆ ಮಾರ್ವಾಡಿಗಳು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ? ನೋಡಿ, ಫಸ್ಟ್ ಮುಖ್ಯವಾಗಿ ಏನಂದರೆ, ಮಾರ್ವಾಡಿಗಳು 1 ಸೆಕೆಂಡ್ ಯಾರಿಗೂ ಮಾತಾಡಲ್ಲ. ಕಸ್ಟಮರ್ ಬಂದರೆ ಕಸ್ಟಮರ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಬೇರೆ ಅವಶ್ಯಕತೆ ಮಾತಾಡೋದಲ್ಲ ಅವರು. ಇವರೆಲ್ಲ ಮಾರ್ವಾಡಿಗಳು ಕೆಲಸ ಮಾಡೋರಲ್ಲ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋರು, ಮಾಲೀಕರು ಬಂದಿರೋದು, ಯಾರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಲ್ಲ. ಕೋಟ್ಯಾಂತರ ರೂಪಾಯಿ ಅವ್ರ ವ್ಯವಹಾರ ಬಿಟ್ಟು ಈ ರಸ್ತೆ ಮೇಲೆ ಹಿಡಿಬೇಕಾದ್ರೆ ಅವ್ರಿಗೆ ಏನು ಉದಾಹರಣೆ? ಅವ್ರಿಗೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಅನ್ಯ ಧರ್ಮವರು ಇದ್ರೂ ಜಮೀರಣ್ಣ ಅವ್ರಿಗೆ ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರಲ್ಲ CN ಅಕ್ಮಲ್ ಅಂತ, ಅವ್ನು ಯಾರವನು? ಅವ್ನು ಏನು ಲೆಕ್ಕಕ್ಕಿಲ್ಲ ರೀ. ಅವ್ನು ಯಾರು ಮೀಡಿಯಾ ಕರೆಸ್ಬಿಟ್ಟು ಮಾತಾಡ್ಬಿಟ್ರೆ ಏನು ಸೂಪರ್ ಹೀರೋ ಆಗ್ಬಿಡ್ತಾನ? ಅಕ್ಮಲ್, ನೀವು ಇನ್ನ ಬಚ್ಚ ರೀ, ಸಿಯಾಸತ್ತಲ್ಲಿ ನೀವು ಬಚ್ಚ. ನಿಮ್ಗೆ ಏನು ಗೊತ್ತು ಪಾಲಿಟಿಕ್ಸ್ ಅಂದ್ರೆ ಏನು ಗೊತ್ತು? ಜಮೀರಣ್ಣ 2008ರಿಂದ 5ರಿಂದ ಪಾರ್ಟಿ ಮಾಡ್ಕೊಂಡ್ ಬರ್ತಾ ಇರೋದು. ಅವ್ರು ಮಾಡಿರೋದು ಕೆಲಸಗಳು ಯಾವ ಲೀಡರ್ ಒಂದು ಚೂರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಳ್ತೀನಿ, ಈ ಸ್ಲಮ್ ಬೋರ್ಡಲ್ಲಿ ಸುಮಾರು 20 ವರ್ಷ ಇದ್ದಿಂದ ಯಾರು ಕೆಲಸ ಮಾಡಿಲ್ಲ. 65,000 ಮನೆಯನ್ನು ಕೊಟ್ಟಿದ್ದಾರೆ. ಹೌಸಿಂಗ್ ಬೋರ್ಡಲ್ಲಿ ಸೋಮಣ್ಣ ಇರುವಾಗ ಯಾರು ಸ್ಟೇಡಿಯಂ ಕಟ್ಟಕ್ಕೆ ರೆಡಿ ಆಗಲಿಲ್ಲ. ಇವತ್ತು 80,000 ಕೆಪಾಸಿಟಿದು ಸ್ಟೇಡಿಯಂ ಕಟ್ಟಿದ್ದಾರೆ ಸೂರ್ಯ ಸಿಟಿಯಲ್ಲಿ. ಯಾರ್ರೀ ಕಾರಣ? ಜಮೀರ್ ಅಹಮದ್ ರೀ. CN ಅಕ್ಮಲ್ 3 ವರ್ಷ ಹೇಳ್ತಾ ಇದ್ದೀರಲ್ಲ, 3 ವರ್ಷ ಅವಧಿಯಲ್ಲಿ 30 ವರ್ಷದ ಕೆಲಸ ಮಾಡಿದ್ದಾರೆ. ನಿಮ್ಗೆ ಏನ್ರಿ ಗೊತ್ತು? ಅವ್ರಿಗೆ ಲೀಡರ್ಶಿಪ್ ಅಂದ್ರೆ ಏನ್ರಿ? ನೀವು ಹೇಳ್ತೀರಾ ಬರೀ ಮಾತು. ಮೀಡಿಯಾಲಿ ಕೂತ್ಕೊಂಡು ಮಾತಾಡಿದ್ರೆ 2 ನಿಮಿಷ ಮಾತಾಡ್ಬೋದು, ನಿಮ್ಗೆ ನಾನು ಬೈಬೋದು. ಆದ್ರೂ ಮೆಸೇಜ್ ಹೋಗ್ಬೇಕು, ಏನ್ ಮಾಡಿದ್ದಾರೆ, ಯಾಕೆ ಕೊಡ್ಬೇಕಂತ. ಇಡೀ ಜನ ನಿಮ್ಮನ್ನ ಕೇಳ್ತಾ ಇದಾರಲ್ಲ, ಯಾಕೆ ಕೊಡ್ಬೇಕಂತ. ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಸುಮ್ಮನೆ ಕೇಳ್ತಾ ಇಲ್ಲ. ನಿಮ್ಮಂತರ ಬಂದು ಬೇರೆ ಅವ್ರಿಗೆ ಕೊಡ್ಬೇಕು. ಬೇರೆಯವ್ರು ಏನ್ ಸಾಧನೆ ಮಾಡಿದ್ದಾರೆ ತೋರ್ಸ್ರಿ. ಯಾವ MLA ಹೋಗಿದ್ದಾನೆ? ತೆಲಂಗಾಣ ಬೇಡ, ಕೇರಳದಲ್ಲಿ ಒಂದು ಕ್ಷೇತ್ರದಿಂದ ಬೇರೆ ಕ್ಷೇತ್ರ ಹೋಗಕ್ಕೆ 430 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಾ? ಏಕಾಏಕಿ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಾರಲ್ಲಿ ಕೂತಿ ಟ್ರಾವೆಲ್ ಮಾಡಿ ಕಷ್ಟ ಬಿದ್ದು, ಹಗಲು ರಾತ್ರಿ ಕಷ್ಟ ಬಿದ್ದು ಸರ್ಕಾರ ತಗೊಂಡ್ಬಂದಿರೋದು ಯಾರು? ನೀವಲ್ಲ ಅಕ್ಮಲ್.
ತಗೊಂಬಂದ್ರೆ ನಮ್ಮ ಜಮೀರಣ್ಣ ರೀ ಒಬ್ಬ ಲೇಡಿ ಮುಸ್ಲಿಂ ಲೇಡಿನ ನಾಯಕ ಮಾಡಿದ್ದಾರೆ, ನಾಯಕ ಲೀಡರ್ಶಿಪ್ ಮಾಡಿದ್ದಾರೆ. ನಿಮ್ಮಂತ ಬರ್ತಾರೆ ಹೋಗ್ತಾ ಇದ್ದಾರೆ, ಲೆಕ್ಕಕ್ಕಿಲ್ಲ ನೋಡಿ. ಜಮೀರಣ್ಣಗೆ DCM ಮಾಡಲೇಬೇಕು. DCM ಮಾಡಿಲ್ಲ ಅಂದ್ರು ಇಡೀ ಸಮಾಜ, ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ದಲಿತ ಆಗಲಿ, OBC ಆಗಲಿ, ಒಕ್ಕಲಿಗ ಆಗಲಿ, ಲಿಂಗಾಯತರಾಗಲಿ, ಎಲ್ಲ ಸಮಾಜದ ಪ್ರತಿಯೊಬ್ಬರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಾವು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಬೇಕೇ ಬೇಕು, ನ್ಯಾಯ ಬೇಕು, ಮಾಡಲೇಬೇಕು, DCM ಮಾಡಲೇಬೇಕು. नहीं, वो जमीर साहब हमारा कोई भी छोटा मोटा प्रॉब्लम रहे तो भी सॉल्व करता है. हर काम के लिए हमारे साथ खड़ा रहता है. इसलिए कुछ भी हमारा प्रॉब्लम रहे तो वो आके सॉल्व करता है हम लोगों के लिए. कभी भी बोला तो वो हमारे लिए तैयार है एनी टाइम 24 आवर्स. जमीर अण्णा हाँ। वो पैदल से मुस्लिम कौम के हाँ। हिंदू वो लेकिन क्यों सपोर्ट कर रहे हो? हम तो हिंदू मुसलमान का बात ही नहीं है. हमको धर्म कोई भी रहने दो, काम चाहिए, काम अच्छा और हमको काम अच्छा कर रहा है, हम लोग का अच्छा सपोर्ट कर रहा है. कभी भी बुलाया तो हमारा जो भी प्रॉब्लम है वो सॉल्व करते हैं. हमको वो इसका जाति का कोई संबंध नहीं है और कौन सा पार्टी से कोई संबंध नहीं है. हमको तो काम चाहिए, अच्छा आदमी चाहिए. क्या डिमांड कर रहे हो आज कांग्रेस से? कांग्रेस कि उनको डिप्टी CM बनाना है, वही डिमांड कर रहे हैं. उनका आला कमान से भी वही बोलते हैं कि उनको डिप्टी CM बनाओ. उनके लिए हम लोग सब इकट्ठा हुआ है. बनाने तक हम लोग ಹೋರಾಟ करता रहेगा. ಫಸ್ಟ್ ಆಫ್ ಆಲ್ ನಿಮ್ಮ ಮೀಡಿಯಾ ಅವರಿಗೆ ನಮ್ಗೆ ನಮಸ್ಕಾರ. ನಮ್ಮ ಮಾರ್ಕೆಟ್ ಕಡೆಯಿಂದ ಸರ್, ನಮ್ಮ ಡಿಮಾಂಡ್ ಏನಂದರೆ ನಮ್ಮ ಜಮೀರ್ ಖಾನ್ ಅವರು ನಮ್ಗೆ ಬೇಕೇ ಬೇಕು ಸರ್. ಏನೇ ಕಾರಣಕ್ಕೂ ಅವ್ರು ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಂದ ನಮಗೇನು ಒಂದು ದಿವಸ ಒಂದು ತೊಂದರೆ ಬಂದಿಲ್ಲ. ನಮ್ಗೆ ಏನೇ ಸವಲತ್ತು ಆದರೂ ಅವ್ರು ಮಾಡಿಕೊಡ್ತಾರೆ. ಅದು ಒಂದು ಕಾರಣಕ್ಕಾಗಿ ಅವ್ರು ಬೇಕು ಅಂದ್ಬಿಟ್ಟು ನಾವು ಕೇಳ್ತಾ ಇರೋದು. ಅವರು ಸಣ್ಣಪ್ಪನ ಕೆಲಸ ಮಾಡಿಬಿಟ್ಟು ಅವ್ರೇನು ಸುಮ್ಮನೆ ಇರ್ತಲ್ಲ. ನಾವು ಏನೇ ಡಿಮಾಂಡ್ ಮಾಡಿದ್ರು ಆ ಡಿಮಾಂಡ್ಗೆ ಅವ್ರು ಒಪ್ಕೊಂಡು ನಮ್ಮ ಅನುಕೂಲ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಅದರಿಂದ ಅವ್ರು ಬಿಡೋಕ್ಕೆ ಆಗಲ್ಲ. ಅವರು ಅವ್ರು ಸೀಟಲ್ಲಿ ಕುತ್ಕೊಳ್ಳೋ ತನಕ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಆಡಿಯೋ ಬಿಟ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ, ಆ ಆಡಿಯೋ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಕಾಂಗ್ರೆಸ್ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ವಿರೋಧ ಪಕ್ಷ ಎಲ್ಲರೂ ಮಾಡ್ತಾರೆ ಸರ್. ಅದರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಈಗ ನಮ್ಮ ಜಾಗದಲ್ಲಿ ಅವ್ರು ಬೇಕು ನಮಗೆ. ಈಗ ಯಾರು ಸರ್ ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾರೆ ಸರ್. ಅವರೇ ಸರಿ ಇವರೇ ಸರಿ ಅಂದ್ಬಿಟ್ಟು ಯಾರು ಹೇಳೋಕ್ಕಾಗಲ್ಲ ಸರ್. ಎಲ್ಲರೂ ತಪ್ಪು ಮಾಡ್ತಾರೆ. ಈಗ ಕುತ್ಕೊಂಡು ಮಾತಾಡ್ಬಿಟ್ಟು ಅವ್ರಿಗೆ ಏನು ಪೊಸಿಷನ್ ಕೊಡಬೇಕು ಅವ್ರು ಖಂಡಿತ ಕೊಡಲೇಬೇಕು ಸರ್. ಅದಕ್ಕೆ ನಾವು ಎಷ್ಟೇ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ನಮ್ಮ ಮಾರ್ಕೆಟಲ್ಲಿ ಅವರಿಂದ ನಮ್ಗೆ ತುಂಬ ಸವಲತ್ತಾಗಿದೆ. ಅದು ನಾವು ಬಿಟ್ಕೊಡಕ್ಕೆ ಆಗಲ್ಲ ಸರ್. ಮಾಡಿದ್ರು, ಕೇರಳಕ್ಕೆ ಹೋಗಿ ಗೆಲ್ಸ್ಕೊಂಡ್ಬಂದ್ರು, ಹೈದರಾಬಾದ್ ಹೋಗಿ ಗೆಲ್ಸ್ಕೊಂಡ್ಬಂದ್ರು, ಇಡೀ ಕರ್ನಾಟಕದಲ್ಲಿ ಓಡಾಡಿ ಕಾಂಗ್ರೆಸ್ ನಂಬರ್ 1 ಅಂತ ತಂದ್ರು. ಹೌದು ಸರ್. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದು ಯಾವ್ದು ನೆನ್ಪಿಟ್ಕೊಳಕ್ ಆಗಲ್ವಾ ಕಾಂಗ್ರೆಸ್? ಹೌದು ಸರ್. ಅದು ಅವ್ರ ತಪ್ಪಲ್ಲ ಸರ್. ಅದು ಅವ್ರ ತಪ್ಪು. ಅದೆಲ್ಲ ನೆನ್ಪು ಇಟ್ಕೋಬೇಕು ಅವರು. ಅದೆಲ್ಲ ಮಾಡಿಲ್ಲ ಸರ್. ಅವರು ಮೀಡಿಯಾವರಿಗೆ ಗೊತ್ತಾಗಿ ತುಂಬ ಕೆಲಸ ಮಾಡ್ತಾರೆ, ಗೊತ್ತಿಲ್ಲಂಗೆ ತುಂಬ ಕೆಲಸ ಮಾಡ್ತಾರೆ ಸರ್. ಕೆಲವರಿಗೆ ಗೊತ್ತೇ ಆಗಲ್ಲ ಅವ್ರು ಹಿಂದೆಯಿಂದ ಏನೇನು ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತು. ನಮ್ಮಂಥ ಬಡವರಿಗೆ, ನಮ್ಮಂಥ ಅಂಗಡಿಯವರಿಗೆ ಅವ್ರು ಕೆಲಸ ಮಾಡಿರೋದು ನಮ್ಗೆ ತುಂಬ ಸಂತೋಷ ಇದೆ. ಇನ್ನೊಂದು ಅವ್ರ ಕೆಲಸ ಮಾಡೋದು ನಮ್ಗೆ ತುಂಬ ಇಷ್ಟ ಆಗಿದೆ ಸರ್. ಬೇರೆ ಮಿನಿಸ್ಟರ್ ಬಂದರೆ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅಂದ್ಬಿಟ್ಟು ನಮಗೆ ನಿಜವಾಗಿ ನಂಬಿಕೆ ಇಲ್ಲ. ಸಂಘದವರು ಆಗಲಿ, ನಮ್ಮ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್ ಎಲ್ಲರೂ ಆಗಲಿ, ಎಲ್ಲರೂ ಚೆನ್ನಾಗಿ ಸೇರಿಬಿಟ್ಟು ನಮ್ಮ ಜಮೀರ್ ಸಾಹೇಬ್ರಿಗೆ DCM ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ ಆಲಾ ಕಮಾನ್ಗೆ, ರಾಹುಲ್ ಗಾಂಧಿಗೆ ಅವ್ರಿಗೂ, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೂ ಎಲ್ಲರಿಗೂ ಮನವಿ ಕೇಳ್ತಾ ಇದ್ದೀವಿ. ನಮ್ಮ DCM ಆಗಲೇಬೇಕು, ನಮ್ಮ ಜಮೀರ್ ಸಾಹೇಬರು DCM ಮಾಡಲೇಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಭಾರಿ ಸಿಕ್ಕಾಪಟ್ಟೆ ಕೆಲಸನೂ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಅವ್ರಿಗೂ ಆಲಾ ಕಮಾನ್ ಅವ್ರಿಗೆ ಕೇಳ್ತಾ ಇದ್ದೀವಿ, ನಮ್ಮ ಜಮೀರ್ ಸಾಹೇಬರು ಅವ್ರಿಗೆ DCM ಮಾಡಲೇಬೇಕು ಅಂತ. ಮಾರವಾಡಿ ಅವರು ಅಂದರೆ ನಮ್ಮ ಜಮೀರ್ ಅಣ್ಣವರು ನಮ್ಮ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಫುಲ್ ಸಪೋರ್ಟ್ ಮಾಡ್ತಾವ್ರೆ. ಎನಿವನ್ ನಮ್ಮ ಏರಿಯಾದಲ್ಲಿ ಆಗಲಿ ಏನೋ ಆಗಲಿ ನಮ್ಮ ಕಂಪ್ಲೇಂಟ್ ಇದೆ, ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಾರೆ. ಅದಕ್ಕಾಗಿ ಅವ್ರು ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಬಾಸ್ DCM ಆಗಬೇಕು ಅಂತ ನಾವು ಬೇಕಂದರೆ 2 ದಿವಸ ಹೋರಾಟ ಮಾಡಬೇಕಂದ್ರೂ ಮಾಡ್ತೀವಿ.